ಆಂಧ್ರದ ಹೊಸ ಏರ್ ಅಟ್ಯಾಕ್ ಬರ್ತಾ ಇದೆ. ಕುಪ್ಪಂ ಏರ್ಪೋರ್ಟ್ ಬೆಂಗಳೂರಿಗೆ ಕಾದಿದೆಯಾ ಕಂಟಕ. ಸ್ನೇಹಿತರೆ, ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಸೆಡ್ಡು ಹೊಡೆಯೋಕೆ ತಮಿಳುನಾಡು ಹೊಸೂರು ಅಸ್ತ್ರವನ್ನ ಪ್ರಯೋಗ ಮಾಡಿತ್ತು. ನಿಮಗೆಲ್ಲ ಗೊತ್ತು. ಇಷ್ಟು ದಿನ ದಕ್ಷಿಣ ಭಾರತದ ಏವಿಯೇಷನ್ ಮಾರ್ಕೆಟ್ನಲ್ಲಿ ಕರ್ನಾಟಕ ಮತ್ತು ತಮಿಳುನಾಡು ನಡುವೆ ಮಾತ್ರ ನೇರ ಫೈಟ್ ಇತ್ತು. ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಆದಾಯಕ್ಕೆ ಕನ್ನ ಹಾಕೋಕೆ ಬಾರ್ಡರ್ ಟೌನ್ ಹೊಸೂರಲ್ಲಿ ಹೊಸ ವಿಮಾನ ನಿಲ್ದಾಣ ಕಟ್ಟೋಕೆ ತಮಿಳುನಾಡು ಮಾಸ್ಟರ್ ಪ್ಲಾನ್ ಮಾಡಿತ್ತು. ಆದರೆ ಈಗ ಈ ಆಟಕ್ಕೆ ದಿಢೀರ್ ಅಂತ ಒಂದು ಟ್ವಿಸ್ಟ್ ಸಿಕ್ಕಿದೆ. ಕರ್ನಾಟಕ ಮತ್ತು ತಮಿಳುನಾಡಿನ ಈ ಹಗ್ಗ ಜಗ್ಗಾಟದಲ್ಲಿ ಸದ್ದೇ ಇಲ್ಲದೆ ಆಂಧ್ರ ಪ್ರದೇಶ ಎಂಟ್ರಿ ಕೊಟ್ಟಿದೆ. ಹೊಸೂರು ರಿಜೆಕ್ಟ್ ಆಗಿದ್ದೇ ತಡ ಆಂಧ್ರ ಪ್ರದೇಶ ತನ್ನ ಗಡಿ ಭಾಗ ಕುಪ್ಪಂನಲ್ಲಿ ಹೊಸ ಏರ್ಪೋರ್ಟ್ ಕಟ್ಟೋಕೆ ಭರ್ಜರಿ ತಯಾರಿ ಶುರು ಮಾಡಿದೆ. ಇದು ಬರೀ ಒಂದು ಸಾಮಾನ್ಯ ಏರ್ಪೋರ್ಟ್ ಅಲ್ಲ, ಬದಲಿಗೆ ದೇವನಹಳ್ಳಿಯ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನ ಕಾರ್ಗೋ ಬಿಸ್ನೆಸ್ ಮತ್ತು ಸೌತ್ ಬೆಂಗಳೂರಿನ ಪ್ಯಾಸೆಂಜರ್ ಗಳನ್ನ ಹೈಜಾಕ್ ಮಾಡೋಕೆ ಸಿಎಂ ಚಂದ್ರಬಾಬು ನಾಯ್ಡು ಬಿಟ್ಟಿರೋ ಬ್ರಹ್ಮಾಸ್ತ್ರ. ಹಾಗಿದ್ರೆ ಏನಿದು ನಾಯ್ಡು ಹೆಣಿತಾ ಇರೋ ಹೊಸ ತಂತ್ರ? ಹೊಸೂರು ಏರ್ಪೋರ್ಟ್ ರೇಸ್ ನಿಂದ ಔಟ್ ಆಗಿದ್ದೇಕೆ? ಕುಪ್ಪಂಗೆ ಚಾನ್ಸ್ ಸಿಗ್ತಿರೋದು ಹೇಗೆ? ಇದರಿಂದ ಬೆಂಗಳೂರಿನ ಭವಿಷ್ಯದ ಮೇಲೆ, ಅದರಲ್ಲೂ ಕೂಡ ಕೆಂಪೇಗೌಡ ಏರ್ಪೋರ್ಟ್ನ ಆರ್ಥಿಕತೆ ಮೇಲೆ ಬೀಳುವ ಪೆಟ್ಟೇನು? ಬನ್ನಿ, ಈ ಮಹಾ ಏವಿಯೇಷನ್ ವಾರ್ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಹೊಸೂರಿಗೆ HAL ಬರೆ, ತಮಿಳುನಾಡಿಗೆ ಶುರುವಾಯಿತು ನಡುಕ. ಕುಪ್ಪಂ ಏರ್ಪೋರ್ಟ್ ಬಗ್ಗೆ ಮಾತಾಡೋಕ್ಕೂ ಮುನ್ನ ಹೊಸೂರು ಏರ್ಪೋರ್ಟ್ ಯಾಕೆ ರಿಜೆಕ್ಟ್ ಆಯಿತು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೇಬೇಕು. ಬೆಂಗಳೂರು ಇವತ್ತು ಜಾಗತಿಕ ಮಟ್ಟದ ಅತಿ ದೊಡ್ಡ ಎಕಾನಮಿಯಾಗಿ ಬೆಳೀತಾ ಇದೆ. ಈ ಬೃಹತ್ ಆರ್ಥಿಕತೆ ನೆರಳಲ್ಲಿ ನಾವು ಕೂಡ ಸ್ವಲ್ಪ ಚಳಿ ಕಾಯಿಸ್ಕೊಳ್ಳೋಣ ಅಂತ ತಮಿಳುನಾಡು ಪ್ಲಾನ್ ಮಾಡ್ಕೊಂಡಿತ್ತು. ದಿಲ್ಲಿ ಪಕ್ಕದಲ್ಲಿದ್ದ ಕಾರಣಕ್ಕಾಗಿ ಗುರುಗ್ರಾಮ್, ಆಮೇಲೆ ನೋಯ್ಡಾ, UPI ನೋಯ್ಡಾ, ಅಲ್ಲಿ ಏನೂ ಇರ್ತಿರಲಿಲ್ಲ. ಆ್ಯಕ್ಚುಲಿ ಪಕ್ಕದಲ್ಲಿ ದಿಲ್ಲಿ ಇರಲಿಲ್ಲ ಅಂತ ಹೇಳಿದರೆ ಈಗ ಹೆಂಗಾಗಿದೆ, ದಿಲ್ಲಿಯ ಎಕ್ಸ್ಟೆನ್ಷನ್ ಥರ ಆಗಿದೆ. ಹಾಗೆ ಬೆಂಗಳೂರಿನ ಎಕ್ಸ್ಟೆನ್ಷನ್ ಮಾಡಿಬಿಡೋಣ ಹೊಸೂರನ್ನ ಅನ್ನೋ ಲೆಕ್ಕಾಚಾರದಲ್ಲಿ ತಮಿಳುನಾಡಿತ್ತು. ಇದರ ಭಾಗವಾಗಿ ಅವರು ಬೆಂಗಳೂರು ಗಡಿಗೆ ಅಂಟಿಕೊಂಡಿರೋ ಹೊಸೂರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಏರ್ಪೋರ್ಟ್ ಕಟ್ಟೋಕೆ ಮುಂದಾಗಿದ್ರು. ಯಾಕಂದರೆ ಹೊಸೂರು ಇವತ್ತು ಭಾರತದ ಅತಿದೊಡ್ಡ ಇಂಡಸ್ಟ್ರಿಯಲ್ ಹಬ್ಗಳಲ್ಲಿ ಒಂದು. ಅಲ್ಲಿ ಟಾಟಾ ಎಲೆಕ್ಟ್ರಾನಿಕ್ಸ್ ಇದೆ, ಐಫೋನ್ ತಯಾರಾಗೋ ಫ್ಯಾಕ್ಟರಿ ಇದೆ, TVS, ಅಶೋಕ್ ಲೇಲ್ಯಾಂಡ್ ಸೇರಿ ನೂರಾರು ದೈತ್ಯ ಕಂಪನಿಗಳಿವೆ. ಈ ಕಂಪನಿಗಳು ತಮ್ಮ ವಸ್ತುಗಳನ್ನು ಎಕ್ಸ್ಪೋರ್ಟ್ ಮಾಡೋಕೆ ಬೆಂಗಳೂರಿನ ಏರ್ಪೋರ್ಟನ್ನೇ ಅವಲಂಬಿಸಿವೆ. ಹೀಗಾಗಿ ನಾವೇ ಒಂದು ಏರ್ಪೋರ್ಟ್ ಕಟ್ಟಿಬಿಟ್ರೆ ಈ ಇಡೀ ಬಿಸ್ನೆಸ್ ನಮ್ಮ ಕೈಗೆ ಬರುತ್ತೆ ಅನ್ನೋದು ತಮಿಳುನಾಡಿನ ಪ್ಲಾನ್ ಆಗಿತ್ತು. ಆದರೆ ಕೇಂದ್ರ ಸರ್ಕಾರ ಈ ಪ್ಲಾನ್ ಅನ್ನ ಕಡ್ಡಿ ತುಂಡು ಮಾಡದಂಗೆ ಕಟ್ ಮಾಡಿ ಸೈಡಿಗಿಟ್ಟಿದೆ. ನೋ ಅಂತ. ಕಾರಣ ಬೆಂಗಳೂರಿನ HAL ಏರ್ಪೋರ್ಟ್. ಸ್ನೇಹಿತರೆ, ಕೇಂದ್ರ ಸರ್ಕಾರ ಸಂಸತ್ನಲ್ಲಿ ಸ್ಪಷ್ಟವಾಗಿ ಹೇಳಿದೆ, ಹೊಸೂರು ಏರ್ಪೋರ್ಟ್ ಪ್ರಪೋಸಲ್ನ ಈಗ ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಇದು ರಕ್ಷಣಾ ಇಲಾಖೆಯ ಕಾರ್ಯಾಚರಣೆಗೆ ಅಡ್ಡಿಯಾಗುತ್ತೆ ಅಂತ. ಏನಿದು HAL ಸಮಸ್ಯೆ? ಸಿಂಪಲ್ ಆಗಿ ಹೇಳ್ತೀವಿ ಕೇಳಿ. ಬೆಂಗಳೂರಿನ HAL ಏರ್ಪೋರ್ಟ್ ಸಾರ್ವಜನಿಕರಿಗೆ ಬಂದ್ ಆಗಿರ್ಬೋದು, ಆದ್ರೆ ಮಿಲಿಟರಿ ಪಾಲಿಗೆ ಅದು ಲೈಫ್ ಲೈನ್. ಅಲ್ಲಿ ಭಾರತೀಯ ವಾಯುಪಡೆಯ ವಿಮಾನಗಳ ಟೆಸ್ಟಿಂಗ್ ಆಗುತ್ತೆ, ತೇಜಸ್ ಫೈಟರ್ ಜೆಟ್ಗಳ ಟೆಸ್ಟಿಂಗ್ ಕೂಡ ನಡೆಯುತ್ತೆ. ರಕ್ಷಣಾ ಇಲಾಖೆಯ ಎಷ್ಟೋ ಸೀಕ್ರೆಟ್ ಟೆಸ್ಟ್ ಫ್ಲೈಟ್ಗಳು ಅಲ್ಲಿಂದಲೇ ಹಾರ್ತವೆ. ಈಗ ಮ್ಯಾಪ್ ಲೆಕ್ಕಾಚಾರ ನೋಡಿ, HAL ಏರ್ಪೋರ್ಟ್ನಿಂದ ಹೊಸೂರು ಏರ್ಪೋರ್ಟ್ ಮಾಡಬೇಕು ಅನ್ಕೊಂಡಿರೋ ಜಾಗಕ್ಕಿರೋದು ಕೇವಲ 34 ಕಿಲೋಮೀಟರ್ ದೂರ. ವಿಮಾನಯಾನದಲ್ಲಿ 34 ಕಿಲೋಮೀಟರ್ ಅಂದ್ರೆ 3 ಕಿಲೋಮೀಟರ್ ತರ ನಿಮಗೆ ಬೈ ರೋಡ್. ತುಂಬಾ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಷ್ಟೇ. ಒಂದು ಕಡೆ HAL ನಿಂದ ಸೂಪರ್ ಸಾನಿಕ್ ಸ್ಪೀಡ್ ನಲ್ಲಿ ಯುದ್ಧ ವಿಮಾನ ಹಾರ್ತಿರುತ್ತೆ ಶಬ್ದದ ವೇಗದಲ್ಲಿ. ಅದೇ ಟೈಮ್ ನಲ್ಲಿ ಪಕ್ಕದ ಹೊಸೂರಿನಿಂದ ಪ್ಯಾಸೆಂಜರ್ ಫ್ಲೈಟ್ ಬಂದ್ರೆ ಆಕಾಶದಲ್ಲಿ ಪ್ರಾಬ್ಲಮ್ ಆಗುತ್ತೆ, ರಿಸ್ಕ್ ಇರುತ್ತೆ. ಅಷ್ಟೇ ಅಲ್ಲ, ನಮ್ಮ ಮಿಲಿಟರಿ ರಹಸ್ಯಗಳು ಕೂಡ ಲೀಕ್ ಆಗೋ ಸಾಧ್ಯತೆ ಇರುತ್ತೆ. ಇದೇ ಕಾರಣಕ್ಕೆ ರಕ್ಷಣಾ ಸಚಿವಾಲಯ ಆಗಲ್ಲ ಅಂತ ಹೇಳ್ತು. ರಕ್ಷಣಾ ಸಚಿವಾಲಯದಿಂದ ಅಬ್ಜೆಕ್ಷನ್ ಬಂತು. ಹೊಸೂರಿನ ಆಕಾಶದಲ್ಲಿ ನಮ್ಮ ಕಂಟ್ರೋಲ್ ಇರಬೇಕು, ಅಲ್ಲಿ ಕಮರ್ಷಿಯಲ್ ಫ್ಲೈಟ್ ಬೇಡ ಅಂತ ನೋ ಅಂದಿದ್ದಾರೆ ಅವರು. ಇದರ ಪರಿಣಾಮ ಕೇಂದ್ರ ಸರ್ಕಾರವು ಕೂಡ ನೋಡ್ರಿ, ಡಿಫೆನ್ಸ್ನವರು ಹೇಳ್ತಿದ್ದಾರೆ ಆಗಲ್ಲ ಅಂತ ಹೇಳಿದೆ. ಇದರ ಜೊತೆಗೆ ಇನ್ನೊಂದು ದೊಡ್ಡ ಕಾನೂನು ಸಮಸ್ಯೆ ಕೂಡ ಇದೆ. 2008ರಲ್ಲಿ ಬೆಂಗಳೂರು ಏರ್ಪೋರ್ಟ್ ಶುರುವಾದಾಗ ಕೇಂದ್ರ ಸರ್ಕಾರ ಏರ್ಪೋರ್ಟ್ ನಿರ್ವಹಣೆ ಮಾಡೋ BIAL ಕಂಪನಿ ನಡುವೆ ಅಗ್ರಿಮೆಂಟ್ ಮಾಡ್ಕೊಂಡಿತ್ತು. ಅದರ ಪ್ರಕಾರ ಕೆಂಪೇಗೌಡ ಏರ್ಪೋರ್ಟ್ ಶುರುವಾದ 25 ವರ್ಷಗಳ ಕಾಲ, ಅಂದ್ರೆ 2033ರವರೆಗೆ ಅದರ ಸುತ್ತಮುತ್ತ 150 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬೇರೆ ಯಾವುದೇ ಹೊಸ ಏರ್ಪೋರ್ಟ್ ಬರೋ ಹಾಗಿಲ್ಲ. ಈ 150 ಕಿಲೋಮೀಟರ್ ರೂಲ್ ಮತ್ತು HAL ನ ಭದ್ರತಾ ಕವಚ ಎರಡೂ ಸೇರಿ ಹೊಸೂರು ಏರ್ಪೋರ್ಟ್ ಕನಸನ್ನ ಸದ್ಯಕ್ಕೆ ನುಚ್ಚುನೂರು ಮಾಡಿದೆ. ಇಬ್ಬರ ಜಗಳದಲ್ಲಿ ನಾಯ್ಡು ಲಾಭ. ಆಂಧ್ರದ ಸೈಲೆಂಟ್ ಎಂಟ್ರಿ. ಒಂದು ಕಡೆ ತಮಿಳುನಾಡು ಸರ್ಕಾರ HAL ಸಮಸ್ಯೆ ಬಗೆಹರಿಸೋಕೆ ಒದ್ದಾಡ್ತಿದೆ, ದಿಲ್ಲಿಗೆ ಲೆಟರ್ ಮೇಲೆ ಲೆಟರ್ ಬರಿತಾ ಇದೆ. ಇದೇ ಗ್ಯಾಪ್ ನಲ್ಲಿ ಸರಿಯಾಗಿ ಟೈಮ್ ನೋಡಿಕೊಂಡು ಆಂಧ್ರ ಪ್ರದೇಶ ಯುದ್ಧ ಭೂಮಿಗೆ ಎಂಟ್ರಿ ಕೊಟ್ಟಿದೆ. ಕರ್ನಾಟಕ ಮತ್ತು ತಮಿಳುನಾಡು ಕಿತ್ತಾಡ್ತಿರೋದನ್ನೇ ಬಂಡವಾಳ ಮಾಡಿಕೊಂಡಿರೋ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ತಮ್ಮ ರಾಜ್ಯದ ಗಡಿಯಲ್ಲಿರೋ ಕುಪ್ಪಂ ಬಳಿ ಹೊಸ ಏರ್ಪೋರ್ಟ್ ಅನ್ನು ನಾನು ಹಾಕ್ತೀನಿ ಅಂತ ಪ್ಲಾನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ ನಿಂದ ಬರೀ 85 ಕಿಲೋಮೀಟರ್ ದೂರದ ಕುಪ್ಪಂನಲ್ಲಿ ಹೊಸ ಏರ್ಪೋರ್ಟ್ ಮಾಡೋಕೆ ಪ್ಲಾನ್ ಮಾಡ್ತಿದ್ದಾರೆ. ದೊಡ್ಡದೇ ಪ್ಲಾನ್.
ಗ್ರೌಂಡ್ ಲೆವೆಲ್ ನಲ್ಲಿ ಭರ್ಜರಿ ಕೆಲಸವನ್ನ ಕೂಡ ಶುರು ಮಾಡಿದ್ದಾರೆ. ಮೊನ್ನೆ ತಾನೇ ಚಿತ್ತೂರು ಜಿಲ್ಲಾಧಿಕಾರಿ ಸುಮಿತ್ ಕುಮಾರ್ ಅವರು ಕುಪ್ಪಂ ಸಮೀಪದ ಶಾಂತಿಪುರಂ ಮಂಡಲಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿನ ರೈತರೊಂದಿಗೆ ಮೀಟಿಂಗ್ ಮಾಡಿ ಭೂ ಸ್ವಾಧೀನ ಪ್ರಕ್ರಿಯೆಗೆ ಚಾಲನೆ ಕೂಡ ಕೊಟ್ಟಿದ್ದಾರೆ. ಮಾಹಿತಿ ಪ್ರಕಾರ ಕುಪ್ಪಂ ಏರ್ಪೋರ್ಟ್ಗಾಗಿ ಸುಮಾರು 1400 ಎಕರೆ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳೋಕೆ ಆಂಧ್ರ ಸರ್ಕಾರ ನೋಟಿಫಿಕೇಶನ್ ಹೊರಡಿಸಿದೆ. ಹೊಸೂರು ಇನ್ನು ಪೇಪರ್ ಮೇಲಿದ್ರೆ, ಕುಪ್ಪಂ ಕುಪ್ಪಳಿಸಿ ಬಿಟ್ಟಿದೆ ಜಮೀನು ಅಳಿಯೋ ಹಂತಕ್ಕೆ ಹೋಗ್ಬಿಟ್ಟಿದೆ. ನಿಮಗೊಂದು ಪ್ರಶ್ನೆ ಬರ್ಬೋದು, ಅರೆ ಹೊಸೂರು ಗಡ್ಡಿ ಆಗಿರೋ HAL ಏರ್ಪೋರ್ಟ್ ಕುಪ್ಪಂ ಗಡ್ಡಿ ಆಗಲ್ವಾ, ಅಲ್ಲಿಗೆ ಮಾತ್ರ ಹೇಗೆ ಪರ್ಮಿಷನ್ ಸಿಗುತ್ತೆ ಅಂತ. ಇಲ್ಲಿರೋದು ನಾಯ್ಡು ಅಸಲಿ ಆಟ. ಭೌಗೋಳಿಕವಾಗಿ ಲೆಕ್ಕ ಹಾಕಿದ್ರೆ HAL ನಿಂದ ಹೊಸೂರಿಗೆ ಬರೀ 34 ಕಿಲೋಮೀಟರ್, ಇದು ಡೇಂಜರ್ ಝೋನ್. ಆದರೆ HAL ನಿಂದ ಕುಪ್ಪಂಗಿರೋದು 77 ಕಿಲೋಮೀಟರ್ ದೂರ. HAL ನಿಂದ ರಕ್ಷಣಾ ಇಲಾಖೆ ನಿಯಮಗಳ ಪ್ರಕಾರ 77 ಕಿಲೋಮೀಟರ್ ಅನ್ನೋದು ಸಂಪೂರ್ಣ ಸೇಫ್ ಝೋನ್. ಹೀಗಾಗಿ ಅಲ್ಲಿ ಫೈಟರ್ ಜೆಟ್ಗಳ ಹಾರಾಟದ ಸಮಸ್ಯೆ ಬರಲ್ಲ. ರಕ್ಷಣಾ ಸಚಿವಾಲಯ ಕೂಡ ತಕರಾರು ತೆಗೆಯೋ ಚಾನ್ಸಸ್ ತುಂಬಾ ಕಮ್ಮಿ. ಇನ್ನೊಂದ್ ಕಡೆ ಆಂಧ್ರಕ್ಕೆ ಈಗ ದಿಲ್ಲಿ ಸರ್ಕಾರದಲ್ಲಿ, ಮೋದಿ ಸರ್ಕಾರದಲ್ಲಿರೋ ಇನ್ಫ್ಲೂಯೆನ್ಸ್ ಏನು ಅಂತ ಎಲ್ಲರಿಗೂ ಗೊತ್ತು. ಚಂದ್ರಬಾಬು ನಾಯ್ಡು ಅವರ TDP ಪಕ್ಷ ಇವತ್ತು ಕೇಂದ್ರ ಸರ್ಕಾರದ ಪಾಲುದಾರ, ಇಂಪಾರ್ಟೆಂಟ್ ಪ್ಲೇಯರ್. ಕೇಂದ್ರದಲ್ಲೀಗ ನಾಗರಿಕ ವಿಮಾನಯಾನ ಮಂತ್ರಿ ಯಾರು? ಕಿಂಜರಾಪು ರಾಮಮೋಹನ್ ನಾಯ್ಡು. ಆಂಧ್ರದವರು ಚಂದ್ರಬಾಬು ನಾಯ್ಡುರ ಬಲಗೈ ಬಂಟ. ಇದನ್ನೇ ರಾಜಕೀಯದಲ್ಲಿ ಡಬಲ್ ಎಂಜಿನ್ ಪವರ್ ಅನ್ನೋದು. ಒಂದು ಕಡೆ ತಮಿಳುನಾಡು ಪರ್ಮಿಷನ್ಗಾಗಿ ಕ್ಯೂನಲ್ಲಿ ನಿಂತ್ಕೊಂಡಿದ್ರೆ, ಆಂಧ್ರದ ಫೈಲ್ಗಳು ಜೆಟ್ ಸ್ಪೀಡ್ ನಲ್ಲಿ ನುಗ್ತಾ ಇದಾವೆ. ತಮ್ಮದೇ ಸಚಿವರು ಕೂಡ ಇರೋದ್ರಿಂದ ಕುಪ್ಪಂ ಏರ್ಪೋರ್ಟ್ಗೆ ಅತಿ ವೇಗವಾಗಿ ಕ್ಲಿಯರೆನ್ಸ್ ಸಿಗೋ ಎಲ್ಲ ಲಕ್ಷಣಗಳು ದಟ್ಟವಾಗಿವೆ. ಕುಪ್ಪಂ ರಹಸ್ಯ, ನಾಯ್ಡು ಸ್ವಾರ್ಥದ ಹಿಂದಿನ ಲೆಕ್ಕಾಚಾರ. ಎಷ್ಟೊಂದು ಜಾಗಗಳಿದಾವೆ. ನಾಯ್ಡು ಯಾಕೆ ಕುಪ್ಪಮ್ಮನ್ನೇ ತಗೊಂಡ್ರು? ಇದರ ಹಿಂದೆ 2 ಮುಖ್ಯ ಕಾರಣಗಳಿದಾವೆ. ಮೊದಲನೇದು ಪಕ್ಕಾ ರಾಜಕೀಯ ಕಾರಣ. ಕುಪ್ಪಂ ಚಂದ್ರಬಾಬು ನಾಯ್ಡು ಅವರ ಸ್ವಂತ ಕ್ಷೇತ್ರ, ದಶಕಗಳಿಂದ ಪ್ರತಿನಿಧಿಸ್ತಾ ಇರೋ ಕಾನ್ಸ್ಟಿಟ್ಯೂನ್ಸಿ. ಹೀಗಾಗಿ ತಮ್ಮ ಕ್ಷೇತ್ರವನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆಸಬೇಕು ಅನ್ನೋದು ಅವರ ಡ್ರೀಮ್ ಪ್ರಾಜೆಕ್ಟ್. ಎರಡನೇದು ಮತ್ತು ಅತಿ ಮುಖ್ಯವಾಗಿರೋ ಕಾರಣ ಕುಪ್ಪಂನ ಜಿಯೋಗ್ರಫಿ, ಭೌಗೋಳಿಕ ಸ್ಥಾನ. ಕುಪ್ಪಂ ಅನ್ನೋದು ಕರ್ನಾಟಕ, ತಮಿಳುನಾಡು ಮತ್ತು ಆಂಧ್ರ ಈ 3 ರಾಜ್ಯಗಳನ್ನ ಬೆಸೆಯುವ ಒಂದು ಜಂಕ್ಷನ್, ಟ್ರೈ ಜಂಕ್ಷನ್, ತ್ರಿಕೋನ ಜಾಗ ಇದು. ಇಲ್ಲಿಂದ ಹೊಸೂರು ಇಂಡಸ್ಟ್ರಿಯಲ್ ಹಬ್ಗೆ ಬರೀ 55ರಿಂದ 80 ಕಿಲೋಮೀಟರ್ ದೂರ. ಕರ್ನಾಟಕದ ಕೋಲಾರ, ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾಗೂ ತುಂಬಾ ಹತ್ರ. ಇದಕ್ಕಿಂತ ದೊಡ್ಡ ಪ್ಲಸ್ ಪಾಯಿಂಟ್ ಅಂದ್ರೆ, ಈಗೇನು ಹೊಸದಾಗಿ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇ ನಿರ್ಮಾಣ ಆಗ್ತಿದೆಯಲ್ಲ, ಆ ಹೈ ಸ್ಪೀಡ್ ರಸ್ತೆ ಕುಪ್ಪಂ ಏರ್ಪೋರ್ಟ್ ಸೈಟ್ ನಿಂದ 20-25 ಕಿಲೋಮೀಟರ್ ದೂರದಲ್ಲಿ ಹಾದು ಹೋಗುತ್ತೆ. ನಾಯ್ಡು ಏನ್ ಮಾಡ್ತಾರೆ, ಏರ್ಪೋರ್ಟ್ ಕಟ್ಟಿಬಿಟ್ಟು ಇನ್ನು ದೊಡ್ಡ ರೋಡ್ ಮಾಡಿಬಿಟ್ಟು ಆ ಎಕ್ಸ್ಪ್ರೆಸ್ ವೇಗೆ ಇದನ್ನ ಕನೆಕ್ಟ್ ಮಾಡೋಕೆ ರೋಡ್ ಮಾಡ್ತಾರೆ. ಹೈದರಾಬಾದ್ನ ಹೈಟೆಕ್ ಸಿಟಿ ಮಾಡಿದ್ದ ನಾಯ್ಡು ಬರೀ ಒಬ್ಬ ರಾಜಕಾರಣಿ ಅಲ್ಲ, ಅವರೊಬ್ಬ ಕಾರ್ಪೊರೇಟ್ CEO ತರ ಥಿಂಕ್ ಮಾಡ್ತಾರೆ. ಈಗ ಆಲ್ರೆಡಿ ಹೊಸೂರು, ಕೋಲಾರ ಮತ್ತು ಚೆನ್ನೈ ಎಕ್ಸ್ಪ್ರೆಸ್ ವೇ ಈ 3 ಕನೆಕ್ಟ್ ಮಾಡೋ ಒಂದು ಸೆಂಟರ್ ಪಾಯಿಂಟ್ ನಲ್ಲಿ ಏರ್ಪೋರ್ಟ್ ಕಟ್ಟಿದ್ರೆ, ಇಡೀ ದಕ್ಷಿಣ ಭಾರತದ ಲಾಜಿಸ್ಟಿಕ್ಸ್ ಮತ್ತು ಬಿಸ್ನೆಸ್ ಅನ್ನ ಸ್ವಲ್ಪನಾರು ಹೇಳ್ಕೊಂಡ್ರು ಕೂಡ ಕುಪ್ಪಂ ಅದೃಷ್ಟ ಕುಪ್ಪಳಿಸಿ ಬಿಡುತ್ತೆ ಅನ್ನೋದು ಅವ್ರ ಲೆಕ್ಕಾಚಾರ. ಬೆಂಗಳೂರಿಗೆ ಕಂಟಕ, KIAಗೆ ಕಾದಿದ್ಯಾ ಕೋಟಿ ಲಾಸ್. ಎಸ್ ಸ್ನೇಹಿತರೆ, ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ಗೆ ಬೀಳುವ ಅತಿದೊಡ್ಡ ಆರ್ಥಿಕ ಹೊಡೆತ ಅಂತ ಪರಿಗಣಿಸಲಾಗ್ತಾ ಇದೆ. 2 ಆಂಗಲ್ ನಲ್ಲಿ ಅರ್ಥ ಮಾಡ್ಕೋಬೇಕು. ಮೊದಲನೇ ಆಂಗಲ್ ಕಾರ್ಗೋ ಬಿಸ್ನೆಸ್, ಸರಕು ಸಾಗಾಣಿಕೆ. ವಿಮಾನ ನಿಲ್ದಾಣಗಳಿಗೆ ಬರೀ ಪ್ಯಾಸೆಂಜರ್ಗಳಿಂದ ಮಾತ್ರ ಆದಾಯ ಬರಲ್ಲ, ಅಸಲಿ ಲಾಭ ಬರೋದೇ ಕಾರ್ಗೋದಿಂದ. ಬೆಂಗಳೂರು ಏರ್ಪೋರ್ಟ್ ವರ್ಷಕ್ಕೆ 5 ಲಕ್ಷ ಮೆಟ್ರಿಕ್ ಟನ್ಗೂ ಹೆಚ್ಚು ಕಾರ್ಗೋ ಹ್ಯಾಂಡಲ್ ಮಾಡುತ್ತೆ. ಹೊಸೂರಲ್ಲಿರೋ ಟಾಟಾ ಎಲೆಕ್ಟ್ರಾನಿಕ್ಸ್, TVS, ಅಶೋಕ್ ಲೇಲ್ಯಾಂಡ್ ಮತ್ತು ಕೋಲಾರ ನರಸಾಪುರದಲ್ಲಿರೋ ಐಫೋನ್ ಕಾಂಪೊನೆಂಟ್ಸ್ ತಯಾರಕರು, ವಿಸ್ಟ್ರಾನ್, ಫಾಕ್ಸ್ಕಾನ್ ಸೇರಿದ ಹಾಗೆ 100 ದೈತ್ಯ ಕಂಪನಿಗಳು ತಮ್ಮ ಪ್ರಾಡಕ್ಟ್ಸನ್ನು ವಿದೇಶಕ್ಕೆ ಕಳಿಸೋಕೆ ದೇವನಹಳ್ಳಿಯನ್ನೇ ನಂಬಿಕೊಂಡಿದ್ದಾರೆ. ಆದರೆ ಕುಪ್ಪಂ ಏರ್ಪೋರ್ಟ್ ರೆಡಿಯಾಗಿ ಅಲ್ಲಿಂದ ಕಾರ್ಗೋ ಚಾರ್ಜಸ್ ಅನ್ನ ಕಮ್ಮಿ ಮಾಡಿ ಆಫರ್ ಕೊಟ್ಬಿಟ್ರೆ ನಾಯ್ಡು ಏನಾಗುತ್ತೆ? ಖಂಡಿತವಾಗಿ ಈ ಕಂಪನಿಗಳು ಬೆಂಗಳೂರು ಟ್ರಾಫಿಕ್ ದಾಟ್ಕೊಂಡು ದೇವನಹಳ್ಳಿಗೆ ಹೋಗೋದು ಬೇಡಪ್ಪ, ಸೀದಾ ಕುಪ್ಪಂಗೆ ಹಾರಿಬಿಡೋಣ ಅಂತ ಹೇಳಿ ಶಿಫ್ಟ್ ಆಗ್ತಾರೆ. ಲಾಜಿಸ್ಟಿಕ್ಸ್ನಲ್ಲಿ ಟೈಮ್ ಮತ್ತು ಟ್ರಾಫಿಕ್ ಫ್ರೀ ರಸ್ತೆ ಬಹಳ ಇಂಪಾರ್ಟೆಂಟ್. ಇದರಿಂದ ನಮ್ಮ ಕೆಂಪೇಗೌಡ ಏರ್ಪೋರ್ಟ್ಗೆ ಕೋಟಿ ರೂಪಾಯಿ ನಷ್ಟ ಆಗೋದು ಗ್ಯಾರಂಟಿ. ಜೊತೆಗೆ ನಾಯ್ಡು ತಲೆ ನೋಡಿ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಹೇಳೋಕ್ಕೆ ಹೋಗ್ತಾ ಇಲ್ಲ ಅವರು. ಇದನ್ನು ಆರಂಭಿಕ ಹಂತದಲ್ಲಿ ಅವರು ರೀಜನಲ್ ಅಥವಾ ಡೊಮೆಸ್ಟಿಕ್ ಏರ್ಪೋರ್ಟ್ ಅಂತ ಕರೀತಾ ಇದ್ದಾರೆ. ಸಣ್ಣ ಏರ್ಪೋರ್ಟ್ ಅಂದರೆ ಕೇಂದ್ರ ಸರ್ಕಾರದಿಂದ ವಿನಾಯಿತಿ ಸಿಗಬಹುದು, ಉಡಾನ್ ಸ್ಕೀಮ್ ಥರ ಜಿಲ್ಲೆಯಲ್ಲೂ ಬರ್ತಾ ಇದೆಯಲ್ಲ, ಆ ಥರ ಸಣ್ಣ ಏರ್ಪೋರ್ಟ್ ಅಂತ ಬಿಂಬಿಸೋಕೆ ಹೊರಟಿದ್ದಾರೆ. ಅಲ್ಟಿಮೇಟ್ಲಿ ಅವರ ಟಾರ್ಗೆಟ್ ಪ್ಯಾಸೆಂಜರ್ಸ್ಗಿಂತ ಹೆಚ್ಚಾಗಿ ಕಾರ್ಗೋ. ಹೊಸೂರಿನ ಕಾರ್ಗೋ ಬೆಂಗಳೂರಿಗೆ ಬರೋದ್ರ ಬದಲಿಗೆ ಕುಪ್ಪಂಗೆ ಹೋಗಬೇಕು ಅನ್ನೋದೇ ಅವರ ಮಾಸ್ಟರ್ ಪ್ಲಾನ್. ಎರಡನೇ ಆ್ಯಂಗಲ್, ಬೆಂಗಳೂರಿನ ಜನಸಾಮಾನ್ಯರ ಪ್ರಯಾಣ. ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚಿಸಿ. ನೀವು ಬೆಂಗಳೂರಿನ ಸೌತ್ ಭಾಗದಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಬೊಮ್ಮನಹಳ್ಳಿ, ಬೇಗೂರು ಅಥವಾ ಅತ್ತಿಬೆಲೆ ಹತ್ತಿರ ಇರ್ತೀರಾ ಅಂತ ಅನ್ಕೊಳ್ಳಿ. ನೀವು ಫ್ಲೈಟ್ ಹತ್ತೋಕೆ ದೇವನಹಳ್ಳಿಗೆ ಹೋಗಬೇಕು ಅಂದರೆ ಇಡೀ ಬೆಂಗಳೂರು ಸಿಟಿಯ ಟ್ರಾಫಿಕ್ ದಾಟಿ ಹೆಬ್ಬಾಳ ದಾಟಿ ಹೋಗೋಕೆ ಕನಿಷ್ಠ 1.5-2 ಗಂಟೆ ಬೇಕು. ರಶ್ ಇದ್ರೆ 3 ಗಂಟೆನೂ ಆಗ್ಬೋದು, ಕೇವಲ 45 ಕಿಲೋಮೀಟರ್ಗೆ. ಅದೇ ಟೈಮ್ನಲ್ಲಿ ಕುಪ್ಪಂ ಏರ್ಪೋರ್ಟ್ ಬಂತು ಅನ್ಕೊಳ್ಳಿ, ನೀವು ದೇವನಹಳ್ಳಿ ಕಡೆ ಹೋಗೋ ಬದಲು ಉಲ್ಟಾ ಹೋಗಿ ಎಕ್ಸ್ಪ್ರೆಸ್ ವೇ ಹತ್ತಿದ್ರೆ ಟ್ರಾಫಿಕ್ ಇಲ್ಲದೆ ಸ್ಮೂತ್ ಆಗಿ 75-90 ನಿಮಿಷಗಳಲ್ಲಿ ಕುಪ್ಪಂ ತಲುಪಿಬಿಡ್ಬೋದು.
ಇಲ್ಲೂ 75-80 ನಿಮಿಷ ಆಗುತ್ತೆ 100-105 ಕಿಲೋಮೀಟರ್ ದೂರ ಇದೆ, ಸ್ಮೂತ್ ಆಗಿರುತ್ತೆ ರೈಡ್, ಆರಾಮಾಗಿ ಹೋಗ್ಬಿಡ್ಬೋದು. 2 ಗಂಟೆ ಅಂದರೆ 120 ನಿಮಿಷ ಆಯ್ತಲ್ಲ, 3 ಗಂಟೆನೂ ಆಗುತ್ತಲ್ಲ ಒಂದೊಂದ್ಸಲಿ ದೇವನಹಳ್ಳಿಗೆ ಬರೋಕ್ಕೆ. ಅಲ್ಲಿ 70 to 90 ಮಿನಿಟ್ಸಲ್ಲಿ 1-1.5 ಗಂಟೆಲಿ ರೀಚ್ ಆಗ್ಬೋದು, ಟ್ರಾಫಿಕ್ ಫ್ರೀ ಆಗಿ ಎಕ್ಸ್ಪ್ರೆಸ್ ವೇಲಿ ಝುಯ್ ಅಂತ ಆರಾಮಾಗಿ ಜಾಲಿಯಾಗಿ ಹೋಗ್ಬೋದು. ಅಂದರೆ ಆ ಕಡೆನೇ ಪ್ರಿಫರ್ ಮಾಡ್ಬೋದಲ್ಲ ಜನ. ಸೊ ಇದು ಕೇವಲ ಪ್ಯಾಸೆಂಜರ್ ಶಿಫ್ಟ್ ಮಾತ್ರ ಅಲ್ಲ, ದೊಡ್ಡ ಪ್ರಮಾಣದಲ್ಲಿ ಬಿಸ್ನೆಸ್ ಮತ್ತು ಇನ್ವೆಸ್ಟ್ಮೆಂಟ್, ರಿಯಲ್ ಎಸ್ಟೇಟ್ ಎಲ್ಲ ಆ ಕಡೆಗೆ ಶಿಫ್ಟ್ ಆಗೋ ಚಾನ್ಸಸ್ ಇರುತ್ತೆ. ಆದರೆ ಇವ್ರಿಗೆ ಅಡ್ಡ ಬರಲ್ಲ, 2033 ತನಕ ಏರ್ಪೋರ್ಟ್ ಮಾಡೋಂಗಿಲ್ಲ 105 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ, ಅಂದರೆ ಇವ್ರಿಗೆ ಅಡ್ಡ ಬರಲ್ವಾ ಅಂತ ನೀವು ಕೇಳ್ಬೋದು. ನಾಯ್ಡು ಹೇಳ್ತಾರೆ, ನಾವು ಇವಾಗ ಕೆಲಸ ಶುರು ಮಾಡ್ಕೊತೀವಿ, 2033 ವೇಳೆಗೆ ಎಲ್ಲ ರೆಡಿ ಮಾಡ್ಕೊತೀವಿ, ಇನ್ನು ಉದ್ಘಾಟನೆ ಅಲ್ವಲ್ಲ, ಏರ್ಪೋರ್ಟ್ ನಿರ್ಮಾಣ ಮಾಡೋ ಕೆಲಸ ಅಲ್ವಾ ಅನ್ನೋ ಲೆಕ್ಕಾಚಾರದಲ್ಲೂ ಮೋಸ್ಟ್ಲಿ ನಾಯ್ಡು ಇರಬಹುದು. ಯಾಕಂದರೆ ನಾಯ್ಡು ಗೊತ್ತು, ಇವಾಗ ಫೈಲ್ ಮೂವ್ ಆಗೋಕ್ಕೆ ಶುರುವಾದರೆ ಅದೆಲ್ಲ ಆಗಿ DPR ಎಲ್ಲ ಆಗಿ ಪ್ಲಾನ್ ಅಪ್ರೂವ್ ಆಗಿ ಇನ್ವೆಸ್ಟ್ಮೆಂಟ್ ಎಲ್ಲ ರೆಡಿಯಾಗಿ ಅದಕ್ಕೆ ಬೇಕಾಗಿರೋ ಜಾಯಿಂಟ್ ವೆಂಚರ್ಗಳನ್ನು ಮಾಡಿಕೊಂಡು ಆಮೇಲೆ ಇಲ್ಲಿ ನಿರ್ಮಾಣ ಕಾಮಗಾರಿ ಎಲ್ಲ ಶುರುವಾಗಿ ಏರ್ಪೋರ್ಟ್ ಉದ್ಘಾಟನೆಗೆ ಬರೋಕ್ಕೆ ಟೈಮ್ ಹಿಡಿಯುತ್ತೆ ಅಂತ ಗೊತ್ತು. 2026 ಈಗ ಇನ್ನೊಂದು 5-6 ವರ್ಷ ಅದಕ್ಕೆ ಹೋಯಿತು ಅಂದರೂ ಕೂಡ, ನಿಧಾನಕ್ಕೆ ಮಾಡಿದ್ರು ಕೂಡ 2032-33 ಫುಲ್ ರೆಡಿಯಾಗೇ ಬಿಡುತ್ತಲ್ವಾ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾರೋ ಏನೋ, ಇನ್ನಷ್ಟೇ ಕ್ಲಾರಿಟಿ ಸಿಗಬೇಕು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಜೊತೆಗೆ ನಾಯ್ಡು ನಮಗೋಸ್ಕರ ಸ್ವಲ್ಪ ವಿಶೇಷ ರಿಯಾಯಿತಿ ಕೊಡಿ ಅಂತ ಕೇಳಿದ್ರು, ಆದರೆ ಕೊಡೋದು ಕಷ್ಟ, ಹೊಸೂರಿಗೆ ಬೇಡ ಅಂದ್ರೆ ನೀವು ಇವ್ರಿಗೆ ಹೆಂಗೆ ಕೊಡ್ತೀರಿ ಅನ್ನೋ ಪ್ರಶ್ನೆ ಬರುತ್ತೆ. ಸೊ ನೋಡಬೇಕು ಈ ವಿಚಾರದಲ್ಲಿ ಏನಾಗುತ್ತೆ ಅಂತ ಹೇಳಿ. ಈ ಬಗ್ಗೆ ನಿಮಗೆ ಅನಿಸುತ್ತೆ? ಬೆಂಗಳೂರಿನ ಸೆಕೆಂಡ್ ಏರ್ಪೋರ್ಟ್ನ ವಿಚಾರ ಅಲ್ಲಿ ಇಲ್ಲಿ ಅಂತ ಎಳೆದಾಡ್ತಾನೇ ಇದ್ದಾರೆ, ಇನ್ನೂ ಕೂಡ ವೇಗವಾಗಿ ಕೆಲಸನೇ ನಡೀತಿಲ್ಲ. ಅಷ್ಟರಲ್ಲಿ ನಾಯ್ಡು ಕುಪ್ಪಂಗೆ ಕುಪ್ಪಳಿಸಿದ್ದಾರೆ. ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ಕೂಡ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೋಡೋಕ್ಕೆ ಶುರು ಮಾಡ್ಬೋದು. ಆಸಕ್ತರು ಜಾಯಿನ್ ಆಗ್ಬೋದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.